ಬೆಂಗಳೂರಿನ ಹೈಕೋರ್ಟಿಗೆ ಹೋಗಿ ಬರ್ತೀನಿ ಅಂತ ಹೇಳಿದ್ದ ನನ್ನ ಯಜಮಾನರು 4-5 ದಿನ ಆಯಿತು. ಇಷ್ಟು ದಿನ ಆದರೆ ಯಾಕೆ ಬರಲಿಲ್ಲ ಅವರು? ಅಣ್ಣನನ್ನು ನೋಡ್ಕೊಂಡು ಬರ್ತೀನಿ ಅಂತ ಹೋದ ಪರ್ಸು ಕೂಡ ಅವನು ಬಂದಿಲ್ಲ. ಛೇ, ನಾನು ಹೊಲಕ್ಕೆ ಹೋಗೋದೆ 4-5 ದಿನ ಆಯಿತು. ಏನಾಯಿತು ಏನು? ಸೀತಾ, ಕುಮಾರ, ಯಾಕಪ್ಪ ಮಗು ಇನ್ನೂ ಶಾಲೆಗೆ ಹೋಗಿಲ್ವಲ್ಲ? ಅಪ್ಪ, ಶಾಲೆಗೆ ಹೊರಟಿದ್ದೆ, ಆದರೆ ಅಮ್ಮ ನಿನ್ನನ್ನು ನೆನಪಿಸಿದಳು, ಹಾಗೇ ಮಾತನಾಡ್ತಾ ನಿಂತೆವು. ಮಗು ಕುಮಾರ, ನೀನು ಮುಂದೆ ಒಳ್ಳೆ ವಿದ್ಯಾಭ್ಯಾಸನ ಮಾಡಿ ಈ ಸಮಾಜಕ್ಕೆ ಒಳ್ಳೆಯ ಹೆಸರು ತರಬೇಕಪ್ಪ, ಒಳ್ಳೆಯ ಹೆಸರು ತರಬೇಕು. ಆಯ್ತಪ್ಪ, ಆ ಮಹಾತ್ಮ ಗಾಂಧೀಜಿಯವರಂತೆ ಉನ್ನತ ಶಿಕ್ಷಣ ಪಡೆದು ವಕೀಲನಾಗಿ ಈ ಸಮಾಜಕ್ಕೆ ನ್ಯಾಯ ಕೊಡಿಸ್ತೇನಪ್ಪ. ಏನೇ ಸೀತಾ, ಏನ್ರಿ? ನಮ್ಮ ಮಗು ನಗುನಗುತ್ತಾ ಹೋಗಲೆಂದು ಒಂದು ಪದವನ್ನು ಹಾಡಿ ಅವನು ಶಾಲೆಗೆ ಕಳಿಸಿ. ಆಯ್ತ್ರಿ, ನಿಮ್ಮ ಇಷ್ಟದಂತೆ ಆಗಲಿ, ಬನ್ನಿ. ಎಂದೆಂದು ಬಾಳಲಿ ಹೀಗೆ ತುಂಬಿರಲೆಂದು ಕಂದಮ್ಮ ನಿನ್ನ ಬಾಳು ಬಂಗಾರವಾಗಲೆಂದು ಹಾರೈಸುವೆ ನಾನೀ ದಿನ. ಬಾಳಲಿಗೆ ಆನಂದ ತುಂಬಿರಲೆಂದು, ಎಂದೆಂದು ಬಾಳಲಿಗೆ ಆನಂದ ತುಂಬಿರಲೆಂದು ಕಂದಮ್ಮ ನಿನ್ನ ಬಾಳು ಬಂಗಾರವಾಗಲೆಂದು ಹಾರೈಸುವೆ ನಾನೀ ದಿನ, ಹಾರೈಸುವೆ ನಾನೀ ದಿನ. ನಮ್ಮ ಮನೆಯಲ್ಲಿ ಎಂದೆಂದು ಹೀಗೆ ವಾಸೆ ಇರುವಾಸೆ ಎಂದೆಂದು ನನಗೆ ಒಲವಿಂದ ಹೀಗೆ ಸೇರಿ ಸಂಗೀತ ಹಾಡಿಕೊಂಡು ಉಲ್ಲಾಸದಿಂದ ಕೂಡಿ ಸಂತೋಷ ಹಂಚಿಕೊಂಡು ಬಾಳೆಂಬ ಬಾಳಿನಲ್ಲಿ ಬಾನಾಡಿಯಂತೆ ನಾವು ಹಾರಾಡುವ, ಕುಣಿದಾಡುವ, ಹಾರಾಡುವ, ನಲಿದಾಡುವ. ಹಾ ಕುಮಾರ, ಶಾಲೆಗೆ ತಡವಾಗುತ್ತದೆ, ನೀನು ಶಾಲೆಗೆ ಹೋಗಪ್ಪ. ಹಾ ಸೀತಾ, ತಮ್ಮ ಮನೆಯಲ್ಲಿಲ್ಲವೇ? ರೀ, ಅವನು ಶಿವರಾಜನನ್ನು ನೋಡ್ಕೊಂಡು ಬರ್ತೀನಿ ಅಂತ ಹೇಳಿ ಹೋದವನು ಇನ್ನೂ ಬಂದಿಲ್ಲ. ಅಂದ ಹಾಗೆ ನೀವು ಕೋರ್ಟಿಗಂತ ಹೋದ್ರಲ್ಲ, ಏನಾಯ್ತು ರೀ ಆ ವಿಷಯ? ಸೀತಾ, ಕೋರ್ಟಿನ ವಿಷಯದಲ್ಲಿ ಒಂದು ಮಾತಿದೆ, ಗೆದ್ದವ ಸೋತ, ಸೋತವ ಸತ್ತ ಎಂದು. GT ಪಾಟೀಲರಂಥ ವಕೀಲರನ್ನು ಹಿಡಿದು ನ್ಯಾಯ ಮುಂದುವರಿಸಿದ್ದೇನೆ. ಅದನ್ನು ಗೆಲ್ಲಿಸೋದು ದೇವರ ಕಡೆ ಬಿಟ್ಟ ವಿಚಾರ. ಹಾ ಸೀತಾ, ಹೊಲದ ಕಡೆ ಹೋಗಿದ್ಯಾ? ಇಲ್ಲ ರೀ, ನೀವು ಹೋದಾಗಿಂದ ನಾನು ಹೊಲದ ಕಡೆ ಹೋಗಲೇ ಇಲ್ಲ. ನೋಡಿ, ನೀವು ಒಂದು ಮಾತನ್ನು ಹೇಳಿದ್ರಲ್ಲ, ಭಗವಂತನ ಕೃಪೆ ಒಂದಿದ್ರೆ ಸಾಕ್ರಿ, ನ್ಯಾಯ ಯಾವತ್ತೂ ಸಿಕ್ಕೇ ಸಿಗುತ್ತೆ, ಅದಕ್ಕೆ ಜಯ ಇದ್ದೇ ಇರತ್ರಿ. ಯಾವತ್ತೂ ನನ್ನ ಬೆಳೆ ಯಾವತ್ತೂ ನಾಶ ಆಗೋದಿಲ್ಲ, ಅದು ಯಾವತ್ತೂ ಸುರಕ್ಷಿತವಾಗಿರ್ತಂತ ನಾನು ಖಂಡಿತ ನಂಬಿದ್ದೇನೆ. ಬನ್ನಿ. ಎಂಥ ಸದ್ಬುದ್ಧಿ ಹೆಂಡತಿ ಸಿಕ್ಕಿದೆ ನೀ ನನ್ನ ಬಾಳಿಗೆ. ನಿನ್ನ ಮಖದ ವರ್ಷದ ಹೊನಲನ್ನು ನೋಡಿ ನನ್ನ ಹೃದಯದಲ್ಲಿ ನಿರಾಸೆ ಎಂಬ ನುಟ್ಟಿಸಿರು ಸುಟ್ಟು ಹೋಗಿ
ದಿಟ್ಟ ಮಾನವನನ್ನಾಗಿ ಮಾಡುತ್ತಿದೆ. ಏನೇ ಈ ಸಂತೋಷದ ಸಮಯದಲ್ಲಿ ನನ್ನೊಂದಿಗೆ ಹಾಡುವ ಒಂದು ಗೀತೆ. ರೀ, ಈ ಸಮಯದಲ್ಲಿ ನಿಮಗೆ ಹಾಡಿನ ಚಿತ್ತೆ, ಮೊದಲು ಊಟ ಮಾಡ್ರಿ ಬನ್ನಿ. ಏನೇ ಭಾಳ ದಿನಗಳಾಯ್ತು, ಒಂದು ಹಾಡು ಹಾಡಿ. ಹೌದ್ರಿ, ಆಯ್ತು ಬನ್ರಿ. ಯಾವ ದೇವತೆಗೆ ಕರೆದನು ನಿನ್ನ ಕವಿ ಕಾಣಿದ ಸಂಕಲ್ಪನೆ ಚಿನ್ನ ತಂಗಿಯೋ ಮಾತನಾಡೋ ಗಿಳಿಯೋ ನಿನ್ನನೇ ನಾ ಸೇರಿ ಹೋದೆ. ಯಾವ ದೇವತೆಗೆ ಕರೆದನು ನಿನ್ನ ಕವಿ ಕಾಣಿದ ಸಂಕಲ್ಪನೆ ಚಿನ್ನ ಕವನದ ಎರಡರ ನಿಲನ ಬಸ ಕವನ ಇಂದು ಬರಿವಿದೆ. ತೋಳಿನಲ್ಲಿ ಎಂದ ಸೇರು ಬಾ ಓ ಪ್ರಿಯತಮೇ. ಮುದ್ದು ಮುಖ ನನ್ನ ಆಸೆ ಕೆಣಕಿದೆ ತಾಳು ತಾಳು ಏಕೆಂದೆ. ಗಡದನು ನಿನ್ನ ಕವಿ ಕಾಳಿದಾಸ ಕಲ್ಪನೆಯ ಚಿನ್ನ ಮುದ್ದು 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 ಗಿಣಿಯೇ ಕಣ್ಣಿನುಳ್ಳೆ ಕೊಂಡೆಯುಳ್ಳೆ ಗಿಣಿಯೇ. ಜೀವನೊಳಗೆ ಹೊಸ ಸಂಭ್ರಮ ಗುಡಿನಲ್ಲಿ ನೀನು ನಿಲ್ಲುವ ಓ ಪ್ರಿಯತಮ. ಹಾಗೆ ತಾನು ನಿಂತು ಹೋಗಿ ಸ್ವರ್ಗಾಗಿಲೇ ನೋಡೆಂದೆ. ಯಾವ ದೇವತೆಗೆ ಕರೆದನು ನಿನ್ನ ಕವಿ ಕಾಳಿದಾಸ ಕಲ್ಪನೆಯು ಚಿನ್ನ ರೀ, ಮೊದಲು ಹೋಗಿ. ಹಲೋ, ಇದ ಸಂಘಕ್ಕೆ ಯಾರು ನೊಪ್ಪ ಕೊಡ್ತತಿ? ಇದ ಸಂಘ ಹೊಳೆ ಹಾಡ್ಬೇಕು. ಈಗ ಹಾಡ್ಬೇಕು. ಈಗ ಇವ್ರೇ ಕೋಲಿ ಅಕ್ಕ. ಸಮಾಧಾನ. ರೀ ಬನ್ನಿರಿ, ಮೊದಲು ಹೋಗಿ